ಏಪ್ರಿಲ್ 14ನೇ ತಾರೀಕು ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಈ ಪ್ರಕರಣಕ್ಕೆ ಇದೀಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಏನದು ಟ್ವಿಸ್ಟ್? ಡೀಟೇಲ್ಸ್ ಬರ್ತಾ ಇದೆ. ಸಾಲ ಮರುಪಾವತಿಗೆ ಜೆಟ್ ಲ್ಯಾಗ್, ದರ್ಶನ್ ಹೆಸರಿಗೆ ಬರ್ಕೊಟ್ರ? ಈ ಪ್ರಶ್ನೆ ಉದ್ಭವಿಸ್ತಾ ಇದೆ. ನಟ ದರ್ಶನ್ ಹೆಸರಲ್ಲಿದೆಯಾ ಹಾಗಾದ್ರೆ ಜೆಟ್ ಲ್ಯಾಗ್ ಪಬ್? ಈ ಅನುಮಾನ ಮೂಡೋದಕ್ಕೆ ಇದೀಗ ಶುರುವಾಗ್ತಾ ಇದೆ. ವ್ಯವಹಾರಿಕವಾಗಿ ಜಗದೀಶ್ಗೆ ದರ್ಶನ್ ಆಪ್ತರಾಗಿದ್ದಾರೆ. ದರ್ಶನ್ ಮತ್ತು ಜಗದೀಶ್ ಇಬ್ರು ಕೂಡ ಆಪ್ತರು. ಹಿನ್ನೆಲೆಯಲ್ಲಿ ದರ್ಶನ್ ಹೆಸರಿಗೆ ಏನಾದರೂ ಜೆಟ್ ಲ್ಯಾಗ್ ಅನ್ನ ಬರ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದೆ ಮೂಲಗಳು. ದರ್ಶನ್ ಹೆಸರಿಗೆ ಬರೆದು ಕೊಟ್ಟಿದ್ದಾರಂತೆ ಜಗದೀಶ್ ಪತ್ನಿ, ನಿರ್ಮಾಪಕ ಸೌಂದರ್ಯ ಜಗದೀಶ್ ಪತ್ನಿ ಶಶಿರೇಖಾ ಅವರು ಬರ್ಕೊಟ್ಟಿದ್ದಾರಂತೆ. ನೋಡಿ, ಒಂದ್ ಕಡೆ ಅನುಮಾನ ಸಾಕಷ್ಟಿದಾವೆ. ಪವಿತ್ರ ಗೌಡಗೆ 3 ತಿಂಗಳ ಗ್ಯಾಪ್ನಲ್ಲೇ 2017 ನವೆಂಬರ್ ಇಂದ 2018 ಜನವರಿ 23ನೇ ತಾರೀಕು ಪ್ರತ್ಯೇಕವಾಗಿ 1 ಕೋಟಿಯನ್ನ ಕ್ರೆಡಿಟ್ ಮಾಡಲಾಗುತ್ತೆ ಪವಿತ್ರ ಗೌಡ ಅವರ ಅಕೌಂಟ್ಗೆ, ಸೌಂದರ್ಯ ಜಗದೀಶ್ ಅವರ ಅಕೌಂಟ್ನಿಂದ. ಅದ್ರ ಮಾರನೇ ದಿನ ಅಂದ್ರೆ ಜನವರಿ 24, 2018 1,75,1,75,00,000 ರೂಪಾಯಿಯ ಒಂದು ಫ್ಲಾಟ್ ಅನ್ನ ಖರೀದಿ ಮಾಡ್ತಾರೆ. ಸೊ ಅದಕ್ಕೂ ಜೊತೆಗೆ ದರ್ಶನ್ ಮತ್ತು ಪವಿತ್ರ ಗೌಡ ಹಾಗೆ ಸೌಂದರ್ಯ ಜಗದೀಶ್ ಮಧ್ಯೆ ಏನೇನು ವ್ಯವಹಾರಿಕವಾಗಿ ಏನೇನು ನಡೆದಿತ್ತು ಅನ್ನುವಂತಹ ಅನುಮಾನ. ಸೊ ಈಗ ಜೆಟ್ ಲ್ಯಾಗ್ ಪಬ್ ದರ್ಶನ್ ಅವರ ಹೆಸರಲ್ಲಿ ಇದೆಯಾ ಅನ್ನುವಂತಹ ಅನುಮಾನ. ನೋಡಿ, 2017ರಲ್ಲೇ ಈ ಜೆಟ್ ಲ್ಯಾಗ್ ಪಬ್ ಇದೆಯಲ್ಲ, ಈ ಪಬ್ಬು ಒಪ್ಪಂದ ಆಗಿದೆ ಅನ್ನುವಂತಹ ಅನುಮಾನ, ಡೌಟ್ ಈಗ ಶುರುವಾಗ್ತಾ ಇದೆ. ನಟ ಉಪೇಂದ್ರ ಬಳಿಯೂ ಕೂಡ ಈ ಸೌಂದರ್ಯ ಜಗದೀಶ್ ಅವರು ಸಾಲ ಮಾಡಿದ್ರಂತೆ. ಎಷ್ಟು ಅಂತಂದ್ರೆ ನಟ ಉಪೇಂದ್ರಗೆ 7 ಕೋಟಿ ಬಾಕಿ ಇಟ್ಕೊಂಡ್ರ ನಿರ್ಮಾಪಕರು. ಸೌಂದರ್ಯ ಜಗದೀಶ್ 7 ಕೋಟಿ ಇಸ್ಕೊಂಡಿದ್ರ ಹಾಗಾದ್ರೆ ಅವರು ಅವ್ರ ಕೈಯಿಂದ. ಚಿತ್ರರಂಗದ ಜೊತೆ ಅಪಾರ ನಂಟನ್ನ ಹೊಂದಿದ್ದಾರೆ ಈ ಸೌಂದರ್ಯ ಜಗದೀಶ್ ಅವರು. ಯಾಕಷ್ಟು ಸಾಲ ಮಾಡಿಕೊಂಡ್ರು? 2 ಕೋಟಿ ಪವಿತ್ರ ಗೌಡಗೆ ಯಾಕೆ ಕೊಟ್ರು? ಜೆಟ್ ಲ್ಯಾಗ್ ಪಬ್ ಅನ್ನ ದರ್ಶನ್ ಅವರ ಹೆಸರಿಗೆ ಯಾಕೆ ಮಾಡಿದ್ರು? ಆತ್ಮಹತ್ಯೆಗೂ ಮುಂಚೆ ದರ್ಶನ್ ಹೆಸರಿಗೆ ಜೆಟ್ ಲ್ಯಾಗ್ ಪಬ್ ಅನ್ನ ಬರ್ಕೊಟ್ಬಿಟ್ರ? ಯಾಕಾಗಿ ಉಪೇಂದ್ರ ಅವರ ಹತ್ರ 7 ಕೋಟಿಯನ್ನ ಇಸ್ಕೊಂಡ್ರು? ಯಾಕಾಗಿ ಅಷ್ಟೊಂದು ಸಾಲ ಮಾಡಿದ್ರು? ಅವ್ರ ಪಾರ್ಟ್ನರ್ಸ್ ಅವ್ರಿಗೆ 60 ಕೋಟಿ ನಷ್ಟ ಆಗಿದೆ ಅಂತೇಳಿ ಅವ್ರ ಕಡೆಯಿಂದ, ಅವ್ರ ಪಾರ್ಟ್ನರ್ಸ್ಗಳಿಂದ ಸೌಂದರ್ಯ ಜಗದೀಶ್ಗೆ 60 ಕೋಟಿಯಷ್ಟು ಲಾಸ್ ಆಯ್ತು ಅಂತೇಳಿ ಅವ್ರ ಪತ್ನಿ ಹೇಳ್ತಿದ್ರು. ಅದಾದ್ಮೇಲೆ ಅವರ ಪಾರ್ಟ್ನರ್ ಸುರೇಶ್ ಯಾವಾಗ ಅಕೌಂಟ್ ಡೀಟೇಲ್ಸ್ ತೆಗೆದ್ರಲ್ಲ, ಅವಾಗ ಕೆಲವೊಂದಿಷ್ಟು ಬೆಚ್ಚಿ ಬೀಳಿಸುವ ಅಂಶಗಳು ಪತ್ತೆಯಾಗಿರೋದು. ಪವಿತ್ರ ಗೌಡಗೆ 2 ಕೋಟಿ ಕೊಟ್ಟಿರೋದು, ಜೊತೆಗೆ ಇನ್ನೂ ಹಲವಾರು ಸಾಲಗಳನ್ನು ಪಡ್ಕೊಂಡಿರೋದು, ಅವರಿಗೆ ವಾಪಸ್ ನೀಡದೇ ಇರೋದು, ಜೊತೆಗೆ ಈಗ ಸಿಗ್ತಾ ಇರುವಂತಹ ಬೆಚ್ಚಿ ಬೀಳಿಸುವ ಅಂಶ ಅಥವಾ ಮಾಹಿತಿ ಅಂತಂದ್ರೆ ಈ ಜೆಟ್ ಲ್ಯಾಗ್ ಪಬ್ ಅನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಮುಂಚೆನೆ ಸೌಂದರ್ಯ ಜಗದೀಶ್ ಅವರು ನಟ ದರ್ಶನ್ ಅವರಿಗೆ ಬರ್ಕೊಟ್ಬಿಟ್ರ ಅಂತ. ಯಾಕಾಗ ಬರ್ಕೊಟ್ರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ, ಅದು ಪೊಲೀಸರ ತನಿಖೆಯಿಂದಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.